ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಟಿವಿಕೆಗೀಗ ಮೋದಿ ಮೈತ್ರಿ ಅಂದರೆ NDA ಜೊತೆ ಹೋಗೋದು ಅನಿವಾರ್ಯವ? ಏನು ಕಾರಣ ಅದನ್ನೇ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಎಲ್ಲ ರಾಜ್ಯಗಳಲ್ಲಿ ಅಸ್ಸಾಂ ಬಿಟ್ಟು ಅಂದ್ಕೊಳ್ಳಿ, ಕೇರಳ, ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡಿನಲ್ಲಿ CM ಆಯ್ಕೆ ಕಸರತ್ತು ಬೇರೆ ಜೋರಾಗಿ ನಡೀತಾ ಇದೆ. ಯಾರ್ಯಾರ ಫಾರ್ಮುಲಾ ಎಲ್ಲೆಲ್ಲಿ ಏನೇನಿದೆ ಅದನ್ನು ನೋಡೋಣ. ಒನ್ ಬೈ ಒನ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯಕ್ಕೀಗ ಎಲ್ಲರ ಕುತೂಹಲ TVK ಕಡೆಗೆ. TVKಯಿಂದ CM ಆಗೋದು ಗ್ಯಾರಂಟಿ, ವಿಜಯ್ ಮುಖ್ಯಮಂತ್ರಿ ಕುರ್ಚಿ ಏರೋದು ಗ್ಯಾರಂಟಿ, ಎಲ್ಲರ ದಾಖಲೆ ಉಡೇಸ್ ಮಾಡಿದ್ದಾರೆ, ವಿಜಯ್ ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಆದರೆ ಅವ್ರಿಗೆ ಇನ್ನೂ 10 ಸೀಟ್ ಕೊರತೆ ಆಗಿದೆ. 10-11 ಸೀಟ್ ಎಲ್ಲಿಂದ ತರ್ತಾರೆ? 5 ಸೀಟು ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡೋಂಗೆ ರೆಡಿ ಇದ್ದಂಗೆ ಕಾಣಿಸ್ತಾ ಇದೆ. ವೇಣುಗೋಪಾಲ್ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ನೋಡ್ತೀವಿ, ಯೋಚನೆ ಮಾಡ್ತೀವಿ ಸಪೋರ್ಟ್ ಬಗ್ಗೆ ಅಂತ ಹೇಳ್ತಿದ್ದಾರೆ ವೇಣುಗೋಪಾಲ್ ಅವರು. ಆದರೆ TVK ಜೊತೆ ಕಾಂಗ್ರೆಸ್ ಮೈತ್ರಿ ಸಾಧ್ಯನಾ? ಕಾಂಗ್ರೆಸ್ಸನ್ನು ಒಪ್ಕೊಳ್ಳುತ್ತಾ TVK? ಯಾಕಂದರೆ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ವಿವಿಧ ರಾಜ್ಯಗಳಲ್ಲಿ ಯಾರ್ಯಾರ ಕಥೆ ಏನಾಗಿದೆ ಅನ್ನೋದು ಗೊತ್ತು. ಮತ್ತದೇ ಡೆಲ್ಲಿಗೆ ಹೋಗಿ ಮೋದಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕೆ ಸೀಮಿತ ಆಗಿಬಿಡುತ್ತೆ. ಮತ್ತು INDA ಕೂಟದ ಭಾಗವಾಗಿ ಕಾಂಗ್ರೆಸ್ ಜೊತೆಗೆ ಇಮೇಜು ಬೇರೆ ರೀತಿಯಲ್ಲಾಗತ್ತೆ. ಕಾಂಗ್ರೆಸ್ ಈಗ ಕೇರಳ ಗೆದ್ದಿದೆ ಅನ್ನೋದು ಬಿಟ್ಟರೆ ಎಲ್ಲ ಕಡೆ ಪರಿಸ್ಥಿತಿ ಗಂಭೀರವಾಗಿರೋದ್ರಿಂದ ಕಾಂಗ್ರೆಸ್ ಜೊತೆ ಹೋಗೋದಕ್ಕೆ TVK ಮನಸ್ಸು ಮಾಡುವ ಸಾಧ್ಯತೆಯೇ ಕಡಿಮೆ. ಮತ್ತು ಲಾಭ ನಷ್ಟ ನೋಡಬೇಕಲ್ಲ. ಸೊ ಈಗಿರೋ ಆಪ್ಷನ್ ಏನು? ವೆರಿ ಇಂಟ್ರೆಸ್ಟಿಂಗ್ಲಿ NDA ಜೊತೆ ಹೋಗೋದು ಅನಿವಾರ್ಯವಾಗ್ತಿದೆಯಾ TVKಗೆ? ವಿಜಯ್ ಅವರು ಘೋಷಣೆ ಮಾಡಿರುವಂಥ ಗ್ಯಾರಂಟಿಗಳನ್ನು ನೋಡಿದ್ರೆ ಇದು ಅರ್ಥ ಆಗುತ್ತೆ. ಒಂದು ಹೊಸ ಬಜೆಟ್ಟೇ ಪ್ರತ್ಯೇಕವಾಗಿ ಅದಕ್ಕೆ ಎತ್ತಿಡಬೇಕಾಗತ್ತೆ, ಒಂದು ರಾಜ್ಯ ನಡೆಸುವಷ್ಟು ಬಜೆಟನ್ನು. ಅಂತಹ ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದ್ದಾರೆ ವಿಜಯ್. ಚುನಾವಣೆ ಮುಗಿದು ರಿಸಲ್ಟ್ ಬರೋ ತನಕದ್ದು ಒಂದು ಆಟ. ಯಾರಿಗೂ ಇಲ್ಲದಂಥ ಜನ ಬೆಂಬಲ, ಎಲ್ಲೆಲ್ಲಿಂದ ಬೇರೆ ಬೇರೆ ಕಡೆ ವಲಸೆ ಹೋದವರು, ಕೆಲಸಕ್ಕಿರೋರೆಲ್ಲ ಕಿತ್ತೆದ್ದು ಹೋಗಿ ವಿಜಯ್ ತಮ್ಮ ಮನೆಯಲ್ಲಿ ಯಾರೋ ನಿಂತವ್ರಿಗಿಂತ ಜಾಸ್ತಿ ಟ್ರೀಟ್ ಮಾಡಿ ಜನ ಗೆಲ್ಲಿಸ್ಕೊಟ್ಟಿದ್ದಾರೆ. ಅಂಥ ಒಂದು ರೆಸ್ಪಾನ್ಸ್ ಸಿಕ್ಕಿಬಿಟ್ಟಿದೆ. ವಿಜಯ್ ಮಾಡಿರೋದು ಮ್ಯಾಜಿಕ್ಕೆ. ಯಾರೂ ಅದ್ರ ಬಗ್ಗೆ ಎರಡನೇ ಮಾತಾಡೋ ಥರ ಉಳ್ಕೊಂಡಿಲ್ಲ. ಇಡೀ ದೇಶ ರಾಜಕಾರಣದಲ್ಲಿ ನೋಡ್ತಾ ಇದ್ದೀವಿ. ಬಟ್ ಇನ್ನು ಮುಂದೆ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಬೇರೆ ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹಣನೇ ಬೇಕು. ಎಲ್ಲರೂ ಮಾಡ್ದಂಗೆ ಸರ್ಕಾರವನ್ನು ನಿಭಾಯಿಸ್ಕೊಂಡು ಹೋಗೋದು. ಈಗ ಕರ್ನಾಟಕ ಗ್ಯಾರಂಟಿ ನೋಡಿ, ತೆಲಂಗಾಣದ ನೋಡಿ, ಹಿಮಾಚಲ ಪ್ರದೇಶದ ನೋಡಿ, ಬೇರೆ ಬೇರೆ ಕಡೆಗಳಲ್ಲಿ ಗ್ಯಾರಂಟಿ ನೋಡಿದ್ರೆ ಈ ರೀತಿ ಘೋಷಣೆ ನಿಭಾಯಿಸ್ಕೊಂಡು ಹೋಗೋದು ಕಷ್ಟ. ಅಂಥದ್ರಲ್ಲಿ ವಿಜಯ್ ಮಾಡಿರೋ ಘೋಷಣೆ ಇದೆಲ್ಲದರ 10 ಪಟ್ಟಿದೆ. ಒಂದು ಸಲ ನೋಡಿಬಿಡಿ ವಿಜಯ್ ಅವರ ಪ್ರಾಮಿಸ್ಗಳನ್ನು. 8 ಗ್ರಾಮ್ ಗೋಲ್ಡು, 6 LPG ಸಿಲಿಂಡರ್ಸ್ ಫ್ರೀಯಾಗಿ ಕೊಡೋದು, ಮಹಿಳೆಯರಿಗಂತೂ ಗಿಫ್ಟ್ ಮೇಲೆ ಗಿಫ್ಟ್ ಇದೆ. ಫಸ್ಟ್ AI ಯೂನಿವರ್ಸಿಟಿ ಮಾಡೋದಂತೆ, ಮತ್ತು ಮಹಿಳೆಯರಿಗೋಸ್ಕರನೇ, ಮಹಿಳೆಯರ ಸೇಫ್ಟಿಗೋಸ್ಕರನೇ ಪ್ರತ್ಯೇಕವಾಗಿ ಬಜೆಟ್ಟು, ಮತ್ತು ಎಲ್ಲ ಮಕ್ಕಳು ಓದಲೇಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ 15,000 ಪ್ರೊವೈಡ್ ಮಾಡೋದು. ತಾಯಿಗೆ 12ನೇ ಕ್ಲಾಸ್ ತನಕ ಪ್ರತಿಯೊಬ್ಬರ ಎಜುಕೇಷನ್ ಕಂಪಲ್ಸರಿ ಅಂತ ಮಾಡಿ 15,000 ಗಾರ್ಡಿಯನ್ಗೆ ಪ್ರೊವೈಡ್ ಮಾಡೋದು. ಮತ್ತು ಬೇಬಿ ವೆಲ್ಕಮ್ ಕಿಟ್ ಕೊಡ್ತಾರೆ. ಸೋಪು, ಶಾಂಪು, ಕ್ಲಾತಿಂಗು ಎಲ್ಲದರ ಜೊತೆಗೆ ಗೋಲ್ಡ್ ರಿಂಗೂ ಕಳಿಸ್ಕೊಡೋದು ಮಗು ಹುಟ್ಟಿದಾಗ. ಈಚ್ ನ್ಯೂ ಬಾರ್ನ್ ಪ್ರತಿಯೊಂದು ಮಗುಗೂ ಕೂಡ ಕ್ವಾಲಿಟಿ ಸೋಪು, ಶಾಂಪು, ಬಟ್ಟೆಗಳಿಂದ ಹಿಡಿದು ಒಂದು ಗೋಲ್ಡ್ ರಿಂಗನ್ನು ಕಳಿಸ್ಕೊಡ್ತಾರೆ. ಹಾಗೆ ಫ್ರೀ ಟ್ರಾವೆಲ್ಲು, ನಮ್ಮ ಶಕ್ತಿ ಯೋಜನೆ ರೀತಿಯಲ್ಲಿ ಫ್ರೀ ಟ್ರಾವೆಲ್ಲು, 2,500 ರೂಪಾಯಿ ಮನಿ, ಮತ್ತು 6 LPG ಸಿಲಿಂಡರ್ಸ್ ಪರ್ ಇಯರ್ ಫ್ರೀಯಾಗಿ ಕೊಡೋದು. ಇದೆಲ್ಲ ಸಣ್ಣ ಪ್ರಾಮಿಸ್ಗಳಲ್ಲ. ನಾವು ಹೇಳ್ತಿರೋದು ಬರೀ ಕೆಲವು 3-4 ಪ್ರಮುಖವಾದವು. ಸಿಕ್ಕಾಪಟ್ಟೆ ಇದೆ. 8 ಗ್ರಾಮ್ ಗೋಲ್ಡನ್ನು ಕೊಡ್ತಾರೆ ಮ್ಯಾರೇಜ್ಗೆ, ಹೆಣ್ಮಕ್ಳ ಮದುವೆಗೆ 8 ಗ್ರಾಮ್ ಗೋಲ್ಡ್ ಕೊಡೋದು, ಕ್ವಾಲಿಟಿ ಸಿಲ್ಕ್ ಸಾರಿ ಕೊಡೋದು, ಅಣ್ಣನ ಉಡುಗೊರೆ ಮದುವೆ ಹೆಣ್ಣಿಗೆ ಅಂತ. ಈ ಥರ ಒಂದು ದೊಡ್ಡ ಲಿಸ್ಟೇ ಇದೆ, ಮುಗಿಯೋದೇ ಇಲ್ಲ. ಮಹಿಳೆಯರ ರಕ್ಷಣೆಗೆ ಯಾವುದೇ ಬಗೆಯ ಏನು ಕ್ರೈಮ್ ಆಗಬಾರ್ದು ಮಹಿಳೆಯರ ಮೇಲೆ ಅಂತ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಕಾನೂನು, ಮತ್ತು ಫ್ರೀಯಾಗಿ ಸ್ಯಾನಿಟರಿ ಪ್ಯಾಡ್ ಡಿಸ್ಟ್ರಿಬ್ಯೂಷನ್ನು ಸ್ಕೂಲು, ಕಾಲೇಜು, ಬೇರೆ ಬೇರೆ ಪಬ್ಲಿಕ್ ರೇಷನ್ ಶಾಪ್ಗಳಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದು, ಎಂಪವರ್ಮೆಂಟ್ ಸ್ಕೀಮ್ಗಳು, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಪ್ ಟು 5 lakh ಕೊಡ್ತಾ ಇದ್ದಾರೆ.
ಒಂದೆರಡಿಲ್ಲ. MSMEಗೆ ಕೊಡ್ತಿರೋ ಹೆಲ್ಪ್ ಇರಬಹುದು, ಎಜುಕೇಷನ್ ಅಶ್ಯೂರೆನ್ಸು 20 ಲಕ್ಷದವರೆಗೆ ಲೋನು, ಮತ್ತು ಉದ್ಯೋಗ ಹುಡುಕ್ತಾ ಇರುವಂಥ ಯುವಕರಿಗೆ 4,000 ತಿಂಗಳಿಗೆ ದುಡ್ಡು ಕೊಡೋದು. ಈ ರೀತಿ ಎಲ್ಲ ಕಾಂಗ್ರೆಸ್ ಗ್ಯಾರಂಟಿ, BJP ಗ್ಯಾರಂಟಿಯ 10 ಪಟ್ಟು ಗ್ಯಾರಂಟಿಗಳನ್ನು ವಿಜಯ್ ಘೋಷಣೆ ಮಾಡಿದ್ದಾರೆ. ನೋ ಡೌಟ್ ಅವರ ಜನಪ್ರಿಯತೆಯಿಂದ ಗೆದ್ದಿದ್ದಾರೆ. ಅವರು ವಿಜಯ್ ಅನ್ನೋ ಸಿಂಗಲ್ ಫ್ಯಾಕ್ಟರು ಕನೆಕ್ಟ್ ಆಗಿಬಿಟ್ಟಿದೆ, ಅದ್ರ ಜೊತೆ ಗ್ಯಾರಂಟಿನೂ ಮ್ಯಾಜಿಕ್ ಮಾಡಿದೆ. ಈ ರೀತಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರೋದು ವಿಜಯ್ ಅವರು ಹೆಂಗೆ ಫುಲ್ಫಿಲ್ ಮಾಡ್ತಾರೆ ಅನ್ನೋದೇ ಈಗ ಕುತೂಹಲ. ಸೊ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದು ಈ ಕಾರಣಕ್ಕೆ ತುಂಬ ಇಂಪಾರ್ಟೆಂಟ್ ಆಗತ್ತೆ. BJPಗೆ ಒಂದು ಸಣ್ಣ ಅಸ್ತಿತ್ವ ಆದರೂ ಬೇಕು NDA ಅನ್ನೋ ಮೂಲಕ. ತಮಿಳ್ನಾಡಿನಲ್ಲಿ ಅಷ್ಟಾದರೂ ಅವಕಾಶ ಸಿಕ್ಕಿದ್ರೆ ನಾಳೆ ನೆಲೆಯೂರೋದಕ್ಕೆ ಅವಕಾಶ ಆಗತ್ತೆ. ಹಾಗಾಗಿ AIADMK ಜೊತೆಗೆ ಕೈ ಸೇರಿಸಿ NDA ಭಾಗವಾಗಿ TVK ಸರ್ಕಾರ ರಚನೆ ಮಾಡಿದ್ರೆ ಅವರ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡೋದು ಸುಲಭ ಆಗತ್ತೆ. ಯಾಕಂದರೆ DMK ಸರ್ಕಾರ ಮಾಡಿಟ್ಟಿರೋ ಸಾಲ ತೀರಿಸೋದಕ್ಕೇನೆ ಈಗ TVK ಸರ್ಕಾರ ಹೆಣಗಾಡಬೇಕು, ತಲೆ ಕೆಳಗಾಗಿ ನಿಲ್ಲಬೇಕು, ಹಂಗೆ ಮಾಡಿಟ್ಟು ಹೋಗಿದ್ದಾರೆ ಸಾಲನ. ಅದೇ ಆಕ್ರೋಶ ಅಲ್ವಾ ಎಲೆಕ್ಷನ್ನಲ್ಲಿ ಈ ಸಲ. ಏನು ತಮಿಳ್ನಾಡು ಮಾರೋಕೆ ಹೊರಟಿದ್ದೀರಾ, ಸ್ಟಾಲಿನ್ ಮಾಡಿಟ್ಟಿರೋದು ಅಂತಿಂಥದ್ದಲ್ಲ ಸಾಲ ಅಂತೆಲ್ಲ ಆರೋಪ ಆಕ್ರೋಶ ಅಲ್ಲಿ ಎದ್ದಿತ್ತು. ಅದನ್ನು ಮ್ಯಾನೇಜ್ ಮಾಡಿಕೊಂಡು, ಹಳೆ ಸರ್ಕಾರದ ಹೊರೆಯನ್ನು ಮ್ಯಾನೇಜ್ ಮಾಡ್ಕೊಂಡು ಮುನ್ನುಗ್ಗೋದೇ ಕಷ್ಟ ಆಗಿರೋವಾಗ ಈ ಪರಿ ಗ್ಯಾರಂಟಿಗಳನ್ನು ಕೇಂದ್ರದ ಅಸಿಸ್ಟೆನ್ಸ್ ಸಿಗದೆ ಹೋದರೆ ವಿಜಯ್ ನಿಭಾಯಿಸಿ ಜನರ ನಂಬಿಕೆ ಉಳಿಸ್ಕೊಂಡು ಸ್ಟ್ಯಾಂಡ್ ಆಗೋದು ಕಷ್ಟ. ಒಂದು ಸಲ ಗೆದ್ದುಬಿಟ್ರೆ ಆಗಲಿಲ್ವಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಮತ್ತಷ್ಟು ಸ್ಟ್ರಾಂಗ್ ಆಗಿ ಬೇರೂರಬೇಕು. ಅದಾಗಬೇಕಂದ್ರೆ NDA ಭಾಗವಾಗೋದು ಅನಿವಾರ್ಯವಾ ಅನ್ನುವಂಥ ಕುತೂಹಲ ಈಗ. TVK ಒಂದೋ ಕಾಂಗ್ರೆಸ್ಸಿಂದ 5 ಸೀಟು, ಸಣ್ಣ ಸಣ್ಣ ಪಕ್ಷಗಳು PMK ಅವರು ಇವರು ಎಲ್ಲ ಸೇರಿಕೊಂಡ್ರು ಕೂಡ ಮ್ಯಾಜಿಕ್ ನಂಬರ್ ಜಸ್ಟ್ ರೀಚ್ ಆಗ್ತಾರೆ 118. ಮತ್ತದು ಸ್ಟೇಬಲ್ ಗೌರ್ಮೆಂಟ್ ಆಗೋದು ಕಷ್ಟ. ಯಾರು ಯಾವಾಗ ಕೈ ಕೊಡ್ತಾರೆ ಹೇಳೋಕ್ಕಾಗಲ್ಲ. ಎಷ್ಟು ನಂಬರ್ ಬೇಕೋ ಅಷ್ಟೇ ಇಟ್ಕೊಂಡು ಯಾವತ್ತಾದರೂ ಸರ್ಕಾರ ಸುಭದ್ರವಾಗಿ ಮುನ್ನಡೆಸ್ಕೊಂಡು ಹೋಗೋಕ್ಕಾಗ. ಹಾಗಾಗಿ ಈಗ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಿರೋದು. ನಿನ್ನೆ ನರೇಂದ್ರ ಮೋದಿ ಅವರು ಕಂಗ್ರ್ಯಾಚುಲೇಟ್ ಮಾಡಿದ್ರು, ಭರ್ಜರಿ ಜಯವನ್ನು ಮುಕ್ತವಾಗಿ ಶ್ಲಾಘಿಸಿದ್ರು. ಅಣ್ಣಾಮಲೈ ನೀವೇನು ಮಾಡಬೇಕು ಅಂತ ಬಂದಿದ್ದೀರೋ ಅದನ್ನು ಸಾಧಿಸಿ ವಿಜಯ್ ಅಂತ ಬಹಳ ಖುಷಿಯಿಂದ ಮುಕ್ತವಾಗಿ ಮೆಚ್ಚಿಕೊಂಡ್ರು ವಿಜಯ್ ಈ ಗೆಲುವನ್ನು. ಇದೆಲ್ಲ ನೋಡ್ತಾ ಇದ್ರೆ BJP ಏನು ಹೇಳ್ತಿದೆ, ತಮಿಳ್ನಾಡಿನಲ್ಲಿ ನಮ್ಮ ಅಭಿವೃದ್ಧಿ ಮುಂದುವರಿಯುತ್ತೆ ಅಂತ ನಿನ್ನೇನು ಹೇಳಿದ್ದಾರೆ. ಒಂದೇ ಒಂದು ಕಲ್ಲು ಕೂಡ ಹಾಗೆ ಉಳ್ಕೊಳ್ಳಲ್ಲ. ಅಭಿವೃದ್ಧಿಗೆ ಏನು ಮಾಡಿದ್ದೀವೋ ಅದು ಪೂರ್ಣವಾಗುತ್ತೆ, ಅಭಿವೃದ್ಧಿ ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಮಾಡ್ತೀವಿ ಅಂತ ನಿನ್ನೆ ಕೂಡ BJPಯಿಂದ ಘೋಷಣೆ ಆಗಿದೆ. ತಮಿಳ್ನಾಡಿನಲ್ಲಿ BJP ಏನು ಮಾಡಿದ್ರು ಕಮಲ ಅರಳಿಸೋದಿರಲಿ, ಅಲ್ಲೊಂದು ಬೇರೂ ಕೂಡ ಬಿಡ್ತಾ ಇಲ್ಲ, ಹಾಗಾಗಿದೆ ಪರಿಸ್ಥಿತಿ. ಹಾಗಾಗಿ ಈಗ TVKಯ ಜೊತೆಗೆ ಸೇರಿಕೊಳ್ಳೋದಕ್ಕೆ TVKಗೆ ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ, BJP ಬೇಕು ಅನ್ನುವ ಪರಿಸ್ಥಿತಿ ಬಂದೊದಗುತ್ತಾ NDA ತೆಕ್ಕೆಗೆ TVK ಬೀಳೋದು ಗ್ಯಾರಂಟಿನ ಅಂತ ಅನಿಸುತ್ತೆ. ಇದೆಲ್ಲ ಗ್ಯಾರಂಟಿ ಘೋಷಣೆಗಳ ಲಿಸ್ಟು ಮತ್ತು ತಮಿಳ್ನಾಡಿನಲ್ಲಿರುವ ಅನಿವಾರ್ಯತೆ ನೋಡ್ತಾ ಇದ್ರೆ ಚಾನ್ಸಸ್ ಕಡಿಮೆ. ಈ ಬಿಡಿಯಾಗಿ 1-2 ಸೀಟ್ ಸೇರಿಸ್ಕೊಂಡು ಸರ್ಕಾರ ಮಾಡೋದು TVK ಎನಿ ಟೈಮ್ ಅದು ಪತನ ಆಗೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ, ಆತಂಕದ ಕಾರಣಕ್ಕೆ TVK ದೊಡ್ಡ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ಳೋದೇ ಸೇಫು. ಇದು ತಮಿಳ್ನಾಡಿನ ಲೆಕ್ಕಾಚಾರ ಆಯಿತು. ಕೇರಳದಲ್ಲಿ ಯಾರಾಗ್ತಾರೆ ಮುಖ್ಯಮಂತ್ರಿ? ಕೇರಳದಲ್ಲಿ ಕಾಂಗ್ರೆಸ್ ಬಂದಿದೆ ಅಂತ ಅನಿಸಿದ್ರು ಅವರು ಒಬ್ಬರೇ ಮಾಡಿರೋದಲ್ವಲ್ಲ. ಮುಸ್ಲಿಂ ಲೀಗ್ 22 ಸೀಟ್ ಗೆದ್ದಿದ್ದಾರೆ. ಈಗ ಜಮೀರ್ ಅವರು ಅಲ್ಲಿಗೆ ಧಾವಿಸಿದ್ದಾರೆ. ಮುಸ್ಲಿಂ ಲೀಗ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅವರು DCM, ಹೋಮ್ ಮಿನಿಸ್ಟ್ರು ಈ ಥರ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋಗೆ ಒಪ್ಕೊಳ್ತಾರ, CM ಕುರ್ಚಿ ವಿಚಾರದಲ್ಲೂ ಕೂಡ ಪಟ್ಟು ಹಿಡಿತಾರ ಅನ್ನೋ ಮಟ್ಟಿಗೆ ಕಾಂಗ್ರೆಸ್ಗಲ್ಲಿ ತಲೆನೋವಿದೆ. ಜಮೀರ್ ಅವರು ಮುಸ್ಲಿಂ ಲೀಗ್ನ ಹಂಗೂ ಹಿಂಗೂ ಮನವೊಲಿಸಿಬಿಟ್ರೆ ಕಾಂಗ್ರೆಸ್ ದಾರಿ ಹೆಂಗೋ ಕ್ಲಿಯರ್ ಆದರೆ ವೇಣುಗೋಪಾಲ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ರಾಹುಲ್ ಗಾಂಧಿ ಅವ್ರದ್ದು. ವೇಣುಗೋಪಾಲ್ ಅವರು ಒಬ್ಬರೇನೂ ಅಲ್ಲ, ರಮೇಶ್ ಚೆನ್ನಿತ್ತಾಲ್, VD ಸತೀಸನ್ ಇವರೆಲ್ಲ ಇದ್ದಾರೆ. CM ರೇಸಲ್ಲಿ ತುಂಬ ಜನ ಇದ್ದಾರೆ. ವೇಣುಗೋಪಾಲ್ ಅವರು ಮುಂಚೂಣಿಯಲ್ಲಿದ್ದಾರೆ, ಹೈಕಮಾಂಡ್ಗೆ ಹತ್ತಿರ ಆದವರು. ಹಾಗಾಗಿ ವೇಣುಗೋಪಾಲ್ ಅವ್ರಿಗಿರೋ ಚಾನ್ಸ್ ಹೆಚ್ಚು. ಮುಸ್ಲಿಂ ಲೀಗು ಅವರ ಮೈತ್ರಿ ಪಕ್ಷಗಳು ಬಿಟ್ಟುಕೊಡಬೇಕಷ್ಟೇ. ಇನ್ನು ವೆಸ್ಟ್ ಬೆಂಗಾಲಲ್ಲಿ ಏನಾಗುತ್ತೆ? ವೆಸ್ಟ್ ಬೆಂಗಾಲಲ್ಲಿ ಸುವೇಂದು ಅಧಿಕಾರಿ ಎಲ್ರಿಗೂ ಗೊತ್ತಿರೋದು. ಇಡೀ ದೇಶದಲ್ಲಿ ವೆಸ್ಟ್ ಬೆಂಗಾಲ್ BJP ಅಂದರೆ ಕೇಳಿಬರೋದು ಅವ್ರ ಹೆಸರು. ಆದರೆ ನರೇಂದ್ರ ಮೋದಿ ಅವರು ಸರ್ಪ್ರೈಸ್ ಕೊಡ್ತಾರ ವೆಸ್ಟ್ ಬೆಂಗಾಲಲ್ಲಿ ಅನ್ನೋದಕ್ಕೂ ಕುತೂಹಲ ಇದೆ. ಮಹಿಳಾ CM ಮಾಡ್ತಾರಾ, ಮತ್ತು ಇಲ್ಲಾಂದರೆ ದಿಲೀಪ್ ಘೋಷ್ ಅವರು ಬರ್ಬೋದಾ, ಸುವೇಂದು ಅಧಿಕಾರಿ ಬರ್ಬೋದಾ, ಅಗ್ನಿಮಿತ್ರ ಪಾಲ್, ರೂಪಾ ಗಂಗೂಲಿ, ಈ ಥರ ಸುಮಾರು ಹೆಸರುಗಳಿವೆ. ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರೋದು ಒಂದು
ದಶಕಗಳ ಕಾಲ ಈ ಅಧಿಕಾರ ಮುಂದುವರೆದ್ರೆ ಮಾತ್ರ ಅಲ್ಲಿ ಬದಲಾವಣೆ ತರೋಕೆ ಸಾಧ್ಯ. ಮತ್ತು ಬಾರ್ಡರ್ ಅಲ್ವಾ, ಅತ್ಯಂತ ಸೂಕ್ಷ್ಮವಾದ ಬಾರ್ಡರ್ ಶೇರ್ ಆಗುತ್ತೆ ಬಾಂಗ್ಲಾ ಜೊತೆಗೆ. ಆ ಸಮಸ್ಯೆಗಳನ್ನೆಲ್ಲ ದೂರ ಮಾಡಬೇಕು ಅಂದರೆ ನಿರಂತರ ಹಿಡಿತಾ ಇರಬೇಕು. ಅಂದರೆ BJP ಸೂಕ್ತ ತೀರ್ಮಾನ ತಗೊಳ್ಬೇಕು, ಅಲ್ಲಿಗೆ ಸೂಕ್ತವಾದ ವ್ಯಕ್ತಿಯನ್ನೇ ಹಾಕಬೇಕು. ನಾನ್ ವೆಜಿಟೇರಿಯನ್ ವಿಚಾರದಲ್ಲೇ ದೊಡ್ಡ ಗಲಾಟೆ ಆಗಿತ್ತು. ಇಲ್ಲಿ ಬಂದರೆ ಫಿಶು ಮತ್ತು ಇದು ಎಲ್ಲ ಬ್ಯಾನ್ ಮಾಡಿಬಿಡ್ತಾರೆ, ಮೀಟ್ ಎಲ್ಲ ಬ್ಯಾನ್ ಮಾಡಿಬಿಡ್ತಾರೆ ವೆಸ್ಟ್ ಬೆಂಗಾಲಲ್ಲಿ BJP ಬಂದರೆ ಅಂತೆಲ್ಲ ಮಮತಾ ಬ್ಯಾನರ್ಜಿ ವಾಗ್ದಾಳಿ ನಡೆಸಿದ್ರು. ನಾನ್ ವೆಜಿಟೇರಿಯನ್ನೇ ಮಾಡ್ತೀವಿ ನೋಡ್ತಾ ಇರಿ ಅಂತ ಶಪಥ ಮಾಡಿದರು BJP ಅವರು. ಕಾಳಿ ಟೆಂಪಲ್ಗೆ ಹೋಗಿ ಬರ್ತಾರೆ, ಎಲ್ಲಿ ಮಾಂಸಾಹಾರ ನೈವೇದ್ಯ ಆಗುತ್ತೋ ಅಲ್ಲಿ ನರೇಂದ್ರ ಮೋದಿ ಅವ್ರ ವಿಸಿಟ್ ಆಗುತ್ತೆ. ಇದೆಲ್ಲ ಸಾಂಕೇತಿಕವಾಗಿ ನಾವು ಯಾವುದೇ ಲೋಕಲ್ ಕಲ್ಚರನ್ನು ಟಚ್ ಮಾಡಲ್ಲ ಅನ್ನೋ ಮೆಸೇಜ್ ಆಗಿತ್ತು. ಹಾಗಾಗಿ ಈಗ ಅಲ್ಲಿ ಲೋಕಲ್ ಫ್ಲೇವರ್ ಇರುವಂತಹ ಜನರಿಗೆ ತುಂಬ ರೂಟ್ ಲೆವೆಲಲ್ಲಿ ಕನೆಕ್ಟೆಡ್ ಇರುವಂಥ ವ್ಯಕ್ತಿಯನ್ನೇ CM ಮಾಡಬೇಕು BJP. ಅದಕ್ಕೂ ಕೂಡ ಜೋರು ಪೈಪೋಟಿ ಇದೆ, ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.